ಎರೆಬುದಿಯಾಳ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾದಂತಹ ಶ್ರೀ ಗಂಗಾಧರ್ ಶಂಕರಪ್ಪ ಅಗಸಿಬಾಗ್ಲ ಅವರಿಗೆ ನಮ್ಮ ಗ್ರಾಮೀಣ ಟಿವಿಯ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸರ್ ನಮಸ್ತೆ, ತಮ್ಮ ಹೆಸರು? ಗಂಗಾಧರ್ ಶಂಕರಪ್ಪ ಅಗಸಿಬಾಗ್ಲ. ತಮ್ಮೂರು ಯಾವುದು ಸರ್? ಎರೆಬುದಿಯಾಳ. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದಾರೆ? ಎರೆಬುದಿಯಾಳ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದಾರೆ. ಎರೆಬುದಿಯಾಳ ಗ್ರಾಮ ಪಂಚಾಯತಿಯಿಂದ ಚುನಾಯಿತರಾಗಿದ್ದಾರೆ. ತಾವು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಏನ್ ಕೆಲಸ ಮಾಡ್ತಾ ಇದ್ರಿ ಸರ್? ಒಕ್ಕಲ್ತನ, ಅಗ್ರಿಕಲ್ಚರ್, ಕೃಷಿಯ ಕೆಲಸ ಮಾಡ್ತಾ ಇದ್ರಿ. ಹಾಗಾದ್ರೆ ಕೃಷಿಯ ಒಂದು ಕೆಲಸ ಬಿಟ್ಟು ತಾವು ರಾಜಕೀಯಕ್ಕೆ ಬರಬೇಕು ಅಂದ್ರೆ ಕಾರಣ ಸರ್? ಓಣೆನ ಎಲ್ಲ ಮತ ಬಾಂಧವರ ಅಪೇಕ್ಷೆ ಮೇರೆಗಾಗಿ ಚುನಾವಣೆ ಸ್ಪರ್ಧಿಸಿದ್ದೇನೆ. ಇಲ್ಲಿ ಊರಿನಲ್ಲಿರುವಂತಹ ಒಂದು ಮತದಾರರ ಅಭಿಪ್ರಾಯದ ಮೇರೆಗೆ ತಾವಿಲ್ಲಿ ಅವರ ವಿಶ್ವಾಸದ ಮೇರೆಗೆ ತಾವಿಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೀರಾ. ಇಲ್ಲಿ ತಾವು ರಾಜಕೀಯಕ್ಕೆ ಸ್ಪರ್ಧೆ ಮಾಡ್ಬೇಕಂದ್ರೆ ಎಷ್ಟು ವರ್ಷದ ಒಂದು ರಾಜಕೀಯ ಅನುಭವ ಇದೆ ತಮಗೆ? 10 ವರ್ಷದ ರಾಜಕೀಯ ಅನುಭವ ಇದೆ. ಹಾಗಾದ್ರೆ ಇಲ್ಲಿ ತಾವು ರಾಜಕೀಯದೊಳಗೆ ಸ್ಪರ್ಧೆ ಮಾಡ್ಬೇಕಂದ್ರ ಗುರುಗಳು ಅಂತ ಯಾರಾದರೂ ಇದಾರ ತಮಗೆ? ಓಣೆನ ಮತ ಬಾಂಧವರೇ ನಮ್ಮ ಗುರುಗಳು. ಊರಿನ ಒಂದು ಗುರು ಹಿರಿಯರು ಇಲ್ಲಿ ನಿಮ್ಮ ವಾರ್ಡ್ನಲ್ಲಿರುವಂತ ಒಂದು ಮತದಾರರ ಒಂದು ಅಭಿಪ್ರಾಯದ ಮೇರೆಗೆ ತಾವಿಲ್ಲಿ ರಾಜಕೀಯದೊಳಗೆ ಸ್ಪರ್ಧೆ ಮಾಡಿದ್ದಾರೆ. ಇಲ್ಲಿ ತಾವು ರಾಜಕೀಯಕ್ಕೆ ಸ್ಪರ್ಧೆ ಮಾಡ್ಬೇಕಂದ್ರೆ ತಾವು ಗುರುತು ಅಥವಾ ಚಿಹ್ನೆ ಅಂತ ಏನ್ ತಗೊಂಡಿದ್ರಿ? ಆಟೋ ರಿಕ್ಷಾದ ಒಂದು ಗುರುತಿನಿಂದ ತಾವಿಲ್ಲಿ ಜಯಬೇರಿಯನ್ನ ಬರ್ಸಿದ್ದೀರಾ. ಎಷ್ಟನೇ ವಾರ್ಡ್ನಿಂದ ಸ್ಪರ್ಧಿಸಿದ್ರಿ ಸರ್? 1ನೇ ವಾರ್ಡ್. 1ನೇ ವಾರ್ಡ್ನಲ್ಲಿರುವಂತಹ ಒಟ್ಟು ಮತದಾರರ ಸಂಖ್ಯೆ ಸರ್? 1145. 1145. ಆ 1145 ಮತಗಳಲ್ಲಿ ತಮಗೆ ಎಷ್ಟು ಮತ ಬಿದ್ದಿದ್ದಾವೆ ಸರ್? 488. 488. ಹಾಗಾದ್ರೆ ಇಲ್ಲಿ ಪ್ರತಿಸ್ಪರ್ಧಿಯಿಂದ ಎಷ್ಟು ಮತದ ಒಂದು ಅಂತರದಿಂದ ತಾವಿಲ್ಲಿ ಜಯಬೇರಿಯನ್ನ ಬರ್ಸಿದ್ರಿ? 267 ಮತಗಳ ಅಂತರದಿಂದ ಜಯಬೇರಿಗೆ. 267 ಮತದ ಒಂದು ಅಂತರದಿಂದ ತಾವಿಲ್ಲಿ ಜಯಬೇರಿಯನ್ನ ಬಾರಿಸಿದ್ರಿ. ಈ ಒಂದು ಉನ್ನತವಾದಂತಹ ಜಯಬೇರಿಯನ್ನ ಬಾರಿಸಬೇಕಂದ್ರೆ ಇಲ್ಲಿರುವಂತಹ ಪ್ರತಿಯೊಬ್ಬ ಮತದಾರರು ಕೂಡ ಕಾರಣ. ಹಾಗಾದ್ರೆ ಈ ಸಂದರ್ಭದೊಳಗೆ ನೀವು ಆ ಮತದಾರರಿಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಕೃತಜ್ಞತೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀರಾ. ಹಾಗಾದ್ರೆ ನೀವು ಇವಾಗ ತಾನೇ ಚುನಾಯಿತರಾಗಿದ್ದೀರಿ, ಇನ್ನು 5 ವರ್ಷದ ಒಂದು ಅಧಿಕಾರ ತಮ್ಮ ಕೈಯೊಳಗಿರುತ್ತೆ. ಹಾಗಾದ್ರೆ ಆ ಒಂದು 5 ವರ್ಷದ ಅಧಿಕಾರದೊಳಗೆ ತಾವು ಯಾವ ಯಾವ ಕೆಲಸ ಕಾರ್ಯಗಳನ್ನ ಮಾಡ್ಬೇಕಂತ ಮಾಡಿದ್ದೀರಾ? ಮೂಲಭೂತ ಸೌಕರ್ಯಗಳಂತ ನೀರು, ಕುಡಿಯುವ ನೀರು, ವಿದ್ಯುತ್, ಸಿಡಿ, ಸಿಸಿ ಗಟರ, ಸಿಸಿ ರೋಡ್ ಇವನ್ನೆಲ್ಲ ಮಾಡ್ಬೇಕಂದ್ರೆ ಅಭಿವೃದ್ಧಿ ಮಾಡ್ಬೇಕಂತ ಅಪೇಕ್ಷೆ ಪಟ್ಟಿದ್ದೀವಿ. ರೈತರ ಬಗ್ಗೆ ಕೃಷಿ ಹೊಂಡ ಅವೆಲ್ಲ ಜನರಿಗೆ ರೈತರಿಗೆ ಒದಗಿಸ್ಬೇಕನ್ನೋದು ತಮ್ಮ ಆಸೆ ಇದೆ. ಹಾಗಾದ್ರೆ ಈ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಒತ್ತು ಯಾವ ಕೆಲಸಕ್ಕೋಸ್ಕರ ಕೊಡ್ತಾರೆ? ನೀರು, ರೈತರ ಕೆಲಸಕ್ಕೋಸ್ಕರ ಒಂದು ಹೆಚ್ಚಿನ ಒಂದು ಒತ್ತನ್ನ ಕೊಡಬೇಕಂತ ನಮ್ಮ ಮನಸ್ಸಿನಲ್ಲಿ ಇದೆ ಸರ್. ಈಗ ಇವಾಗ ತಾನೇ ಚುನಾಯಿತರಾಗಿ 6 ತಿಂಗಳಾಯ್ತು ಸರ್. ತಾವು ಈ 6 ತಿಂಗಳಲ್ಲಿ ಯಾವ ಒಂದು ಕೆಲಸನ ಪ್ರಗತಿಯಲ್ಲಿ ತಂದಿದ್ದೀರಾ? ಸಿಡಿ, ಸಿಸಿ ಗಟರ ಈ 2 ಕೆಲಸನ ಪ್ರಗತಿಯೊಳಗೆ ತಂದಿದ್ದೀರಾ ಸರ್. ಹಾಗಾದ್ರೆ ಇಲ್ಲಿ ಕರ್ನಾಟಕದ ಸಮಸ್ತ ಜನತೆಗೆ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಏನ್ ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸರ್? ಪ್ರತಿಯೊಂದು ಗ್ರಾಮವನ್ನು ಸುವರ್ಣ ಗ್ರಾಮವನ್ನಾಗಿ ಮಾಡಬೇಕಂತ ಸಂದೇಶ. ಧನ್ಯವಾದಗಳು ಸರ್. ಇಷ್ಟೊತ್ತು ನೀವು ನಿಮ್ಮ ಮನದಾಳದ ಅನಿಸಿಕೆಗಳನ್ನ ನಮ್ಮ ಗ್ರಾಮೀಣ ಟಿವಿಯ ಮುಖಾಂತರ ಹೇಳ್ಕೊಂಡಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಓವರ್ ಟು ಗ್ರಾಮೀಣ ಟಿವಿ, ಕ್ಯಾಮರಾಮ್ಯಾನ್ ಲಿಂಗರಾಜ್ ಜೊತೆ ಮಂಜುನಾಥ್.